ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ವರುಣನ ನಂಬಿ ಬೆಳೆ ಬೆಳೆದವರಿಗೆ ಸಂಕಷ್ಟ ಎದುರಾಗಿದೆ. ನದಿಗಳು ಬತ್ತಿ ಹೋಗ್ತಿದ್ರೆ ಭೂಮಿ ತೇವಾಂಶ ಕಳೆದುಕೊಳ್ತಿದೆ. ಅನ್ನದಾತ ಬಾರೋ ಬಾರೋ ಮಳೆರಾಯ ಅಂತ ಮುಗಿಲಿನ ಕಡೆ ಮುಖ ಮಾಡಿದ್ದಾನೆ. ಭೀಮಾ ನದಿಯ ನೀರನ್ನು ನಂಬಿಕೊಂಡು ಕಬ್ಬನ್ನು ಬೆಳೀತಾ ಇದ್ದಾರೆ. ಒಣಗ್ಯಾರ ಒಟ್ಟೆ ಕಬ್ಬೆ ಒಟ್ಟು ಒಣಗೋಗ್ಯಾರ, ಏನೇ ಇಲ್ರಿ. ಮಳೆಗಾಲ ಆರಂಭ ಆದರೂ ಕೂಡ ಬೀದರ್ ಜಿಲ್ಲೆಯಲ್ಲಿನೂ ಸಮರ್ಪಕವಾಗಿ ಮಳೆಯಾಗಿಲ್ಲ. ಮೇವಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಎಲ್ಲಿ ಬಿತ್ತು ಮಳೆ ಇಲ್ಲಿ ಮಳೆಗಾಲ ಆಗಿಲ್ಲ. ಈಗ ಅವರಿಗೆ ಮೇವಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥದ್ದು. ಇಲ್ಲಿ ಕುರಿಗಳನ್ನ ನೋಡಬಹುದು ನೀವು, ಇಲ್ಲಿ ಎಲ್ಲಿಯೂ ಕೂಡ ಹಸಿರು ಕಾಣ್ತಾ ಇಲ್ಲ. ಮುಂಗಾರಿನಲ್ಲಿ ಹಚ್ಚ ಹಸಿರಿರಬೇಕಿದ್ದ ಭೂಮಿ ಬರಡಾಗಿದೆ. ಮೈದುಂಬಿ ಹರಿಬೇಕಿದ್ದ ನದಿ ಬರಿದಾಗಿದೆ. ಹತ್ತಾರು ಕನಸು ಕಂಡು ಬೆಳೆದ ಬೆಳೆಗಳು ಕಣ್ಣ ಮುಂದೆಯೇ ಒಣಗಿ ಹೋಗ್ತಿವೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯ ಪರಿಣಾಮ ಬರಗಾಲದ ಕರಿಛಾಯೆ ಆವರಿಸಿದೆ. ಕೈಕೊಟ್ಟ ಮುಂಗಾರು, ಕಲಬುರಗಿಯಲ್ಲಿ ಬರಿದಾದ ಭೀಮಾ. ನೋಡಿ, ಹನಿ ನೀರು ಕೂಡ ಕಾಣದ ಇದು ಕಲಬುರಗಿ ಹಾಗೂ ವಿಜಯಪುರ ಜನರ ಜೀವನಾಡಿ ಭೀಮಾ ನದಿ. ಮುಂಗಾರು ಶುರುವಾಯಿತು ಅಂದ್ರೆ ಇಲ್ಲಿ ಭೀಮೆ ಮೈದುಂಬಿ ಹರಿಯಬೇಕಿತ್ತು. ಆದರೆ ಮಳೆರಾಯನ ಕಡುಕೋಪಕ್ಕೆ ನದಿಯೇ ಬತ್ತಿ ಹೋಗಿದೆ. ಅಫ್ಸಲ್ಪುರ ತಾಲೂಕಿನ ಸೊನ್ನ ಗ್ರಾಮದ ಬಳಿ ಜಾನುವಾರು ಹನಿ ನೀರಿಗೂ ಪರದಾಡುವಂತಾಗಿದೆ. 3.2 ಟಿಎಂಸಿ ಸಾಮರ್ಥ್ಯದ ಬ್ಯಾರೇಜ್ನಲ್ಲಿ ಕೇವಲ 0.28 ಮಾತ್ರ ನೀರು ಉಳಿದಿರೋದು ಅನ್ನದಾತ ಪ್ರತಿ ಕ್ಷಣವೂ ಪರಿತಪಿಸುವಂತೆ ಮಾಡಿದೆ. 20 ದಿನಗಳಿಂದ ಒಂದೇ ಒಂದು ಹನಿ ಮಳೆ ಕೂಡ ಬಂದಿಲ್ಲ. ಹೀಗಾಗಿ ಏನು ಸದ್ಯ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಬಾರಿ ಭೀಕರ ಬರಗಾಲದ ಛಾಯೆ ಏನು ಕಂಡು ಬರ್ತಾ ಇದೆ. ಭೀಮಾ ನದಿ ಏನಿದೆ ಬಿಕೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ರಿ. ಯಾವ ರೀತಿ ಅಂತಂದರೆ ಇಡೀ ಭೀಮಾ ಒಡಲು ಏನಿದೆ ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು. ಕೇವಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ನೀರಿದೆ. ಅದು ಇನ್ನೂ ಒಂದು 15 ದಿನ ಕಳೆದರೆ ಆ ನೀರು ಕೂಡ ಮಾಯವಾಗುವಂಥ ಪರಿಸ್ಥಿತಿ ಇದೆ. ತೆಂಗು, ಅಡಕೆ ನಂಬಿದ್ದ ರೈತರು ಕಂಗಾಲು. ತೇವಾಂಶ ಕಳೆದುಕೊಂಡ ಭೂಮಿ. ಕಲಬುರಗಿಯಲ್ಲಿ ನದಿ ಬರಿದಾಗಿದ್ರೆ ತುಮಕೂರಿನಲ್ಲಿ ಭೂಮಿ ತೇವಾಂಶ ಕಳೆದುಕೊಳ್ಳುತ್ತಿದೆ. ಮಳೆಯನ್ನೇ ನಂಬಿ ತೆಂಗು, ಅಡಕೆ ಬೆಳೆದಿದ್ದ ರೈತರು ಕಂಗಾಲಾಗಿದ್ದಾರೆ. ಶಿರಾ ತಾಲೂಕಿನ ಮಾರನಗೆರೆ ಗೊಲ್ಲರಹಟ್ಟಿಯಲ್ಲಿ ಮಳೆಯೂ ಬಾರದೆ ಬೋರ್ವೆಲ್ನಲ್ಲೂ ನೀರಿಲ್ಲದೆ ರೈತರು ಪರದಾಡ್ತಿದ್ದಾರೆ. ಈ ಮಳೆ ಇಲ್ಲದಕ್ಕೆ ಪೂರ್ತಿ ನಮಗೆ ಬೆಳೆನೇ ಇಲ್ಲ. ಈಗ ಸರಿ ಹಿಂಗೆ ಸಮಸ್ಯೆ ಇನ್ನು ಯಾರಿಗೆ ಹೇಳೋಣ ನಾವೀಗ? ಯಾರು ಕೇಳೋರು ಯಾರಿದ್ದಾರೆ? ನಮ್ಗೆ ಯಾರು ಕೇಳೋರಿಲ್ಲ. ಇಲ್ಲಿ ನಾವು ಯಾರಿಗೆ ಹೇಳ್ಕೇವ? ನಾವು ಪೂರ್ತಿ ನಮ್ಮ ಶಿರಾ ತಾಲೂಕು ಬರಗಾಲ ಇದೆ. ನಮ್ಮ ಮಲೆನಾಡು ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದ ವಾತಾವರಣ ಸೃಷ್ಟಿಯಾಗಿದೆ. ಮಳೆ ಸುರಿಯಬೇಕಿದ್ದ ಮಳೆಗಾಲದಲ್ಲಿ ಸುಡು ಬಿಸಿಲು ಆವರಿಸಿಕೊಂಡಿದೆ. ಇದರಿಂದ ಕಾಫಿ, ಮೆಣಸು, ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ಫಸಲು ಕುಂಠಿತವಾಗಿರೋದರ ಜೊತೆಗೆ ಕಾಣಿಸಿಕೊಳ್ಳುತ್ತಿರುವ ರೋಗದಿಂದ ಕಾಫಿ ಗಿಡ, ಮೆಣಸಿನ ಬಳ್ಳಿ, ಅಡಕೆ, ತೆಂಗಿನ ಮರವನ್ನ ಉಳಿಸಿಕೊಳ್ಳುವುದೇ ಸವಾಲಾಗಿದೆ. ಇನ್ನು ಬೀದರ್ ಜಿಲ್ಲೆಯ ಕಾಡುಗಳಲ್ಲಿ ಹಸಿರು ಮಾಯವಾಗಿದೆ. ಕುರಿಗಾಯಿಗಳು ನೀರು ಮೇವಿಗಾಗಿ ಅಲೆದಾಡ್ತಿದ್ದಾರೆ. ಕುರಿಗಳು ತೂಕ ಕಳೆದುಕೊಳ್ತಿರೋದು ಮಾಲೀಕರನ್ನ ಚಿಂತೆಗೀಡು ಮಾಡಿದೆ. ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗತ್ತೆ? ಮೇವಿಲ್ಲ, ನೀರಿಲ್ಲ, ಏನೇ ಸಮಸ್ಯೆ ಆಗತೈತಿ? ಮೇವು ಇಲ್ಲ, ನೀರಿಲ್ಲ. ಈ ಕಡೆ ಭಾಳ ತ್ರಾಸ ಆಗಲತ್ತದ. ಮತ್ತೇನಂದ್ರೆ ಕುಡ್ಲಿಕ್ಕೆ ನೀರಿಲ್ಲ, ಮತ್ತು ಮೇವಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಎಲ್ಲಿ ಬಿತ್ತು ಮಳೆ ಇಲ್ಲಿ ಮಳೆಗಾಲ ಆಗಿಲ್ಲ. ಹವಾಮಾನ ಇಲಾಖೆಯ ನಿರ್ದೇಶಕರಾದ ಸಿಎಸ್ ಪಾಟೀಲ್ ಮಳೆ ಮುನ್ಸೂಚನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮುಂದಿನ 3 ದಿನಗಳ ಕಾಲ ರಾಜ್ಯಾದ್ಯಂತ ಮಳೆಯಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ. ಜೂನ್ 30ರಿಂದ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ತಾತ್ಕಾಲಿಕವಾಗಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮಳೆರಾಯ ಈ ಬಾರಿ ಹೆಚ್ಚಾಗಿ ಮುನಿಸಿಕೊಂಡಂತೆ ಕಾಣ್ತಿದೆ. ಆರಂಭದಲ್ಲಿ 46%ಕ್ಕಿಂತ ಹೆಚ್ಚು ಮಳೆ ಕೊರತೆಯಾಗಿದೆ. ಹೀಗೆ ಮುಂಗಾರಿನ ಕೊರತೆ ಮುಂದುವರೆದ್ರೆ ಬರಗಾಲದ ಬರೆ ಅನ್ನದಾತನಿಗೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.